ಬೃಂದಾ ಆಚಾರ್ಯ ಅವರು ಯಾವತ್ತಾದ್ರೂ ಬ್ಲಾಕ್ ಅಲ್ಲಿ ಟಿಕೆಟ್ಸ್ ತಗೊಂಡ್ ಸಿನಿಮಾ ನೋಡಿದ್ದು? ಇಲ್ಲ, ನಾನು ಹೇಳ್ದೆ ಅಲ್ಲ, ತುಂಬಾನೇ ಒಳ್ಳೆ ಹುಡುಗಿ ನಾನು. ತುಂಬಾ ಒಳ್ಳೆ ಹುಡುಗಿ. ಬ್ಲಾಕ್ ಅಲ್ಲೆಲ್ಲ ತಗೊಂಡಿಲ್ಲ. ಅಂದ್ರೆ ಟಿಕೆಟ್ ತಗೊಂಡು ಸಿನಿಮಾ ನೋಡಿದೀನಿ, ಬಟ್ ಬ್ಲಾಕ್ ಅಲ್ಲಿ ತಗೊಂಡಿಲ್ಲ. ಓಕೆ, ಈಗ ಶಾಪಿಂಗ್ ಅಂತ ಹೋಗ್ತೀರಾ? ಬಿಕಾಸ್ ಯಾಕಂತಂದ್ರೆ ಹೆಣ್ಮಕ್ಳು ತುಂಬಾನೇ ಬೇಕಾಗಿರುತ್ತೆ, ಬಟ್ಟೆ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಆಗಿರ್ಬೋದು. ಅಥವಾ ಯಾಕೆ ಗಂಡ್ ಮಕ್ಳಿಗೆ ಬೇಕಾಗಲ್ವಾ? ಗಂಡ್ಮಕ್ಳು ಕಡಿಮೆ ಇರುತ್ತೆ, ಬಟ್ ಹೆಣ್ಮಕ್ಳು ತುಂಬಾ ಜಗಳ ಗಂಟಿ ಇರು, ತುಂಬಾ ಬಾರ್ಗಿನ್ ಮಾಡ್ತಾರೆ ಅಂತೆಲ್ಲ ಕೇಳ್ಪಟ್ಟೆ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಯಾರು ಜಗಳ ಗಂಟಿ? ಹೆಣ್ಮಕ್ಳು ಅಲ್ಲ, ಬೃಂದಾ ಅವರಲ್ಲ, ಹೆಣ್ಮಕ್ಳು. ಅದೇ ಹೆಣ್ಮಕ್ಳ ಬಗ್ಗೆ ನಾನು ಹೇಳ್ತಿರೋದು. ಯಾರು ಹೇಳಿದ್ದು ಜಗಳ ಗಂಟೆ ಅಂತ? ನಾನು ಎಷ್ಟ್ ಜನ ಹುಡುಗರು ನೋಡಿಲ್ಲ ಕಿತ್ಕೊಂಡು ಜಗಳ ಆಡೋದನ್ನ. ಇನ್ಫ್ಯಾಕ್ಟ್ ರೋಡಲ್ಲೆಲ್ಲ ಜಗಳ ಆಡೋರೆಲ್ಲ ಹುಡುಗರೇನೆ. ನೀವು ಟ್ರಾಫಿಕ್ ಅಲ್ಲಿ ನೋಡಿ, ನೀನ್ ಯಾಕೆ ಹಿಂಗೊಡ್ದೆ, ನೀನ್ ಯಾಕೆ ಹಿಂಗೊಡ್ದೆ, ಯಾರು ಜಗಳ ಆಡೋದು? ಹುಡುಗಿರ. ಇವಾಗ ನೀವು ಎಕ್ಸ್ಕ್ಯೂಸ್ ಮೀ ಅಂದಿದ ತಕ್ಷಣ ನನಗೆ ಭಯ ಆಯ್ತು, ಇವ್ರೇನಪ್ಪ ಇಷ್ಟೊಂದ್ ಜೋರ ಮಾತಾಡ್ತಾರೆ ಅಂತ. ಮತ್ತೇನು ಹುಡುಗಿರ್ ಜಗಳ ಗಂಟಿರು ಅಂತಂದ್ರೆ? ಇಲ್ಲೇ ಜಗಳ ಕೇಳ್ತಿದ್ದೀರಾ? ಇದು ಜಗಳ ಅಲ್ಲ, ದಿಸ್ ಇಸ್ ಎನ್ ಆರ್ಗ್ಯುಮೆಂಟ್. ಇಟ್ ಇಸ್ ಕಾಲ್ಡ್ ಎನ್ ಆರ್ಗ್ಯುಮೆಂಟ್. ಡಿಸ್ಕಷನ್ ಮಾಡ್ತಾ ಇದೀವಿ. ನೀವ್ ಹೇಳಿ, ಎಕ್ಸ್ಪ್ಲೈನ್ ಮಾಡಿ, ಏನಕ್ಕೆ ಹೇಳಿದ್ರಿ ಜಗಳ ಗಂಟೆ ಅಂತ? ಅಂದ್ರೆ ಇವಾಗ ಯಾವ್ದೋ ಒಂದ್ ರೋಡಲ್ಲಿ ಹೋಗ್ತಿರ್ತೀವಿ, ನಿಮ್ ಮನೇಲಿ ನೀವು ಜಾಸ್ತಿ ಕೂಗಾಡ್ತಿರೋ ಅಥವಾ ಲೈಕ್ ಯೋರ್ ಸಿಸ್ಟರ್ಸ್ ಆರ್ ಯೋರ್ ಮದರ್? ಯಾರು? ಸುಮ್ನಿರಿ, ನಾನ್ ನೋಡಿದೀನಿ ಎಲ್ಲ ಕೂಗಾಡ್ಕೊಂಡು ಫುಲ್ ಬಾಸ್ ಗಿರಿ ಮಾಡೋದೆಲ್ಲ ಹುಡುಗರೇನೆ. ಎಲ್ಲೂ ಇಲ್ಲ, ಪ್ಲೀಸ್. ಅವಾಗ ಒಪ್ಕೊಳ್ಳೋಣ. ಸಿ, ಮತ್ತೆ ಹುಡುಗಿರ್ ಮಾಡಿದ್ರೆ ಏನಕ್ಕೆ ಅದನ್ನ ಪಾಯಿಂಟ್ ಔಟ್ ಮಾಡೋದು? ಸಿ, ಎವ್ರಿಬಡಿ ಹ್ಯಾಸ್. ನೀವು ಜಗಳ ಆಡ್ತೀರಾ, ನಾನು ಜಗಳ ಆಡ್ತೀನಿ. ನೀವು ಕಾಮಾಗಿರ್ತೀರಾ, ನಾನು ಕಾಮಾಗಿರ್ತೀನಿ. ಏನಕ್ಕೆ ಅದನ್ನ ಹುಡುಗಿರ್ ಜಗಳ ಗಂಟಿರು ಅಂತ ಹೇಳೋದು? ಐ ವಾಂಟ್ ಟು ನೋ. ಬಿಕಾಸ್ ಹೇಳಿ, ನೀವೇನಕ್ಕೆ ಹೇಳಿದ್ರಿ ಹಾಗೆ? ಹುಡುಗರು ಜಗಳ ಗಂಟಾರು ಅಂತ ಹೇಳಕ್ ಆಗಲ್ವಲ್ಲ. ಹೇಳಿ, ಅದನ್ನು ಶುರು ಮಾಡ್ಕೊಳ್ಳಿ. ವರ್ಡ್ ಬರಲ್ಲ ಅದು. ಸಿ, ಅದೇ ನೀವು ಸ್ಟಾರ್ಟ್ ಮಾಡಿದ್ರೆ ನಂತರ ಇನ್ನೊಬ್ರು ಹೇಳ್ತಾರೆ. ಅದನ್ನ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಹುಡುಗಿರ್ ಬಗ್ಗೆ ಹೇಳಿದ್ರೆ ನೀವು ಹುಡುಗರ ಬಗ್ಗೆನೂ ಹೇಳಿ. ಬರೇ ಹುಡುಗಿರು ಜಗಳ ಗಂಟಿರು ಅಂತ ಹೇಳ್ಬೇಡಿ. ಅದ್ ಎಲ್ಲೂ ಬರೋದೇ ಇಲ್ವಲ್ಲ ಮೇಡಮ್. ನೀವ್ ಸ್ಟಾರ್ಟ್ ಮಾಡಿ ಸರ್, ನೀವ್ ಸ್ಟಾರ್ಟ್ ಮಾಡಿ. ನಿಮ್ಮಿಂದನೇ ಶುರು ಆಗ್ಲಿ ಅದು. ಮುಹೂರ್ತ ಇವತ್ತೇನೆ ಮಾಡೋಣ. ಏನಂತ? ಹುಡುಗರು ಜಗಳ ಗಂಟ್ರು ಅಂತ. ನೋಡಿ ನಾವ್ ಎಷ್ಟ್ ಚೆನ್ನಾಗಿ ಹೇಳಿದೆ ಅಂತ. ಎಲ್ರು ಹುಡ್ಕೊಂಡ್ ಬರ್ತಾರೆ. ಯಾಕೆ ನಾವ್ ಹುಡುಗಿರು ಹುಡ್ಕೊಂಡ್ ಬರ್ತೀವಿ? ಅದೇ ಪ್ರಾಬ್ಲಮ್. ನಾವ್ ಹುಡುಗಿರು ಏನು ಹೇಳಲ್ಲ ಅಲ್ಲ ನಿಮ್ಗೆ. ಓಕೆ ಫೈನ್, ಹೇಳ್ತಿದಾರ, ಹೇಳ್ಕೊಂಡ್ ಹೋಗ್ಲಿ. ನಮ್ಗ ಮೆಚುರಿಟಿ ಇದೆ. ಬಟ್ ನಾನು ಇವತ್ತು ಕೂತು ನಿಮ್ ಹತ್ರ ಇಲ್ಲ ಹಾಗಲ್ಲ ಅಂತ ಹೇಳಿದೀನಿ. ಬಟ್ ಯೂಶಲಿ ಹೇಳಲ್ಲ ಅಲ್ಲ, ನಡೆಯುತ್ತೆ, ಇರ್ಲಿ ಬಿಡಿ, ಅವ್ರು ಹೇಳಿದ್ದಾರೆ, ಅದಕ್ಕೆ ಹೇಳ್ತಿದ್ದೀರಾ ಅಷ್ಟ್ ಧೈರ್ಯದಿಂದ. ಆದ್ರೆ ಎಲ್ಲಾ ಹುಡುಗಿರು ಒಪ್ಕೊಳ್ಳಲ್ಲ. ಏನನ್ನು ಒಪ್ಕೊಳ್ಳಲ್ಲ? ನಿಮ್ ತರ ಇರಲ್ವಲ್ಲ ಎಲ್ಲರೂ. ಈಗ ನಿಮ್ ತರದವ್ರೆ ಇನ್ನೊಬ್ರು ಇರ್ತಾರಾ? ಈಗ ಅಲ್ಲಿ ಕ್ಯಾಮ್ರಾ ಹಿಂದಿರೋರು ನಿಮ್ ತರನೇ ಇರ್ತಾರ ಅಥವಾ ಅವ್ರ ತರ ನೀವಿದ್ದೀರಾ? ಇಲ್ಲ ತಾನೆ. ದಿಸ್ ಇಸ್ ಡೈವರ್ಸಿಟಿ. ಇಂಡಿಯಾದಲ್ಲಿ ಡೈವರ್ಸಿಟಿ ಇರೋದಕ್ಕೆ ಇಷ್ಟು ಚಂದವಾಗಿರೋದು. ಮೇಡಮ್, ನಮ್ಮ ಕ್ಯಾಮ್ರಾಮನ್ ತುಂಬಾ ಒಳ್ಳೆಯವರು ಮೇಡಮ್. ಒಂದು ಮಾತು ಮಾತಾಡಲ್ಲ. ಬಿಕಾಸ್ ಯಾಕಂದ್ರೆ ನೀವು ಬಂದಾಗಿಂದ ನೋಡಿಬೇಕಿದ್ರೆ ಸುಮ್ನೆ ಏನಾದ್ರೂ ಒಂದ್ ಮಾತಾಡಿದ್ರ. ನಾನ್ ಅದನ್ನೇ ಹೇಳ್ತಿರೋದು. ಅವ್ರ ತರ ನೀವಿಲ್ಲ, ನಿಮ್ ತರ ಅವ್ರಿಲ್ಲ. ಹಾಗೆ ನಮ್ ಕ್ಯಾಮ್ರಾಮನ್ ತರಾನೇ ಎಲ್ಲಾ ಹುಡುಗರು ಒಳ್ಳೆಯವರು ಅಂತ ಮಾತೇ ಆಡಲ್ಲ ಮೇಡಮ್. ನೋ ಪಾಯಿಂಟ್ ಆರ್ಗ್ಯೂಯಿಂಗ್. ಓಕೆ, ಶಾಪಿಂಗ್ ಎಲ್ಲ ಹೋಗ್ತೀರಾ? ಸೊ ಬೃಂದಾ ಆಚಾರ್ಯ ಅವರು ಅವಾಗ ಬಾರ್ಗಿನ್ ಎಲ್ಲ ಮಾಡ್ತೀರಾ? ನಾನು ಮಾಡ್ತಿದ್ದೆ ಮುಂಬೈಯಲ್ಲಿದ್ದಾಗ. ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ವಿ. ನಾನು ರೂಮ್ ಮೇಟ್ಸ್ ಎಲ್ಲರೂ ಹೋಗಿ ಶಾಪಿಂಗ್ ಮಾಡುವಾಗ ಆಕ್ಚುಲಿ ಇಟ್ಸ್ ವೆರಿ ಫನ್. ಏನಾಯ್ತು ಅಂತಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಹೇಗ್ ಬಾರ್ಗೇನ್ ಮಾಡೋದು ಅಂತ. ಒಬ್ರು ಸ್ವಾತಿ ದೀದಿ ಅಂತ ಇದ್ರು. ಶಿ ವಾಸ್ ಮೈ ರೂಮ್ ಮೇಟ್. ಓಕೆನಾ? ಅವರು ನನ್ಗೆ ಬಾ, ನಾನ್ ಕರ್ಕೊಂಡ್ ಹೋಗ್ತೀನಿ ಶಾಪಿಂಗಿಗೆ, ಒಳ್ಳೆ ಸ್ಟ್ರೀಟ್ ಇದೆ ಹಂಗೆ ಅಂತ ಕರ್ಕೊಂಡ್ ಹೋದ್ರು. ಬ್ಯಾಂಡ್ರಾ ಅಲ್ಲಿ ಹೋಗಿ ಅವ್ರು ಯಾವ್ದೊಂದ್ ಚಪ್ಲಿ ತಗೊಂಡ್ರು, ಆಯ್ತಾ? ಅಂಡ್ ಅದು 400-450 ಏನೋ ಇತ್ತು. ಅಂಡ್ ದೆನ್ ಶಿ ಸೆಡ್ ಡೈರೆಕ್ಟ್ಲಿ 200 rupees. ಅಂಡ್ ದೆನ್ ಹಿ ಸೆಡ್ ಇಲ್ಲ ಆಗಲ್ಲ ಮೇಡಮ್. ಅದಕ್ಕೆ ಅವ್ರಂದ್ರು ಇಲ್ಲ 200 ಅಂತ ಇಟ್ಕೊಂಡು ನಂತರ ಶಿ ಟೋಲ್ಡ್ ಮಿ ಯು ವಾಕ್ ಅವೇ, ಅಂದ್ರೆ ಹೊರಟ್ಬಿಡು ಇಲ್ಲಿಂದ. ಹೋಗ್ತಾ ಇದ್ದಾಗ ಮತ್ತೆ ಕರ್ದ ಅವನು, ತಗೊಳ್ಳಿ ಮೇಡಮ್ 200 rupees ತಗೊಳ್ಳಿ ಅಂತ ಕೊಟ್ಬಿಟ್ಟ. ಆಯ್ತಾ? ಐ ವಾಸ್ ಲೈಕ್, ಸಹಿಯೇ, ಲೈಕ್ 400-450 rupees ಚಪ್ಲಿ ಲೈಕ್ 200 ಕೊಡ್ತಿದ್ದಾನೆ ಅಂತ. ನೆಕ್ಸ್ಟ್ ಸ್ಟಾಪಿಗೆ ಹೋದಾಗ ಅದೊಂದು ಇಯರ್ ರಿಂಗ್ ಇತ್ತು, ಆಯ್ತಾ? ಅವನು 150 rupees ಅಂತ ಅಂದ. ಸೊ ವೆನ್ ನಾಟ್ ಸಪೋಸ್ ಈಗ ಒಂದೊಂದ್ ಐಟಮ್ ಮೇಲೆ ಮಾತ್ರ ಡಿಸ್ಕೌಂಟ್ ಕೇಳ್ಬೋದು. ಅದೂನು ಒಂದ್ ಮಾರ್ಜಿನ್ ಇರುತ್ತೆ. ಈಗ 450 ಚಪ್ಲಿ ಅದು ಓಕೆ 200 ತನಕ ತರಬಹುದು. ಈಗ 150 rupees ನೀವು ಜುಮ್ಕಾ ಅಂತ ಹೇಳಿದಾಗ ನಾವು 50 rupees ಅಂತ ಹೇಳ್ಬಾರ್ದು. ಅದ್ ನಂಗೆ ಗೊತ್ತಿರ್ಲಿಲ್ಲ. ನಾನು 50 rupees ಅಂತ
ಸೊ ಐ ಮೀನ್ ಶಿ ವಾಸ್ ಆಲ್ಸೋ ಲಾಫಿಂಗ್. ಇವನ್ ಶಾಪ್ಕೀಪರ್ ಕೂಡ ನಗಾಡ್ತಾ ಇದ್ರು, ಏನ್ ಮೇಡಮ್ 50 ರೂಪಾಯಿ ಕೊಡಿ ಅಂತ ಹೇಳ್ತಿರಲ್ಲ ಅಂತ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಾರ್ಗೇನಿಂಗ್. ಓಕೆ. ಅಂಡ್ ದೆನ್ ಸ್ವಾತಿ ದಿದಿ ಹೇಳಿದ್ರು, ಹಾಗಲ್ಲ ಡೈಲಿ 150 ಅಂದಾಗ ನೀನ್ 50 ಅಂತೆಲ್ಲ ಹೇಳ್ಬಾರ್ದು, ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಹೇಳು. ಅದು 400-450 ಚಪ್ಲಿ ಆಗಿತ್ತಲ್ಲ, ಅದಕ್ಕೆ ನೀನು ಹಾಫ್ ಪ್ರೈಸ್ ಹೇಳ್ಬೋದು, ಜುಮ್ಕಾಗೆಲ್ಲ ಹೇಳಕ್ ಆಗಲ್ಲ ಅಂತ. ಸೊ ಯಾ, ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಬಟ್ ಅದ್ರ ನಂತರ ನಾನು ಪ್ರೋ ಆಗಿದ್ದೆ ಸ್ವಲ್ಪ. ಓಕೆ. ಅಂದ್ರೆ 50 ರೂಪೀಸ್ ಕೊಟ್ನಾ ಇಯರಿಂಗ್ಸ್ ಎಲ್ಲ? ಇಲ್ಲ ಕೊಡ್ಲಿಲ್ಲ. ಕೊಡಲ್ಲ ಅಲ್ಲಿ 100 ರೂಪೀಸ್ಗೆ ಕೊಟ್ರು ಅನ್ಸುತ್ತೆ, 100-110. ಓಕೆ. ತಗೊಂಡಿದ್ದು? ಯಾ ತಗೊಂಡೆ. ಬಟ್ ಯಾ, ಇಟ್ ವಾಸ್ ವೆರಿ, ಅಂದ್ರೆ ಸ್ವಲ್ಪ ಪೂಪಟ್ ಆಯ್ತು ನಂತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.